लेकिन ये साला कर क्या रहा है यहाँ पे? अब तू गया बेटा, अब तू गया, देख तेरी औकात में दिखाता हूँ तुझे। सावकार ತೊಗೊಂಬಂದಿ ಹೋರಿ 4 ಶೇರೆ ಬಾಟ್ಲಿ ಹೇಳಿನಿ ತಂದಿಲ್ಲೋ ಸಾವಕಾರ್ರಿ 4 ಬಾಟ್ಲೆ ತರೋಲ್ಲೇ 3 ಬಾಟ್ಲೆ ತಂದ್ರ ನೀವೇನ್ ಸುಮ್ಮನೆ ಇರ್ತೀರನ 2 ಕೈಯಾಗ 4 ಬೂಟ್ ತಗೊಂಡ 4 ಸಲ ಬೂಟ್ ಹರಿಯಂಗ್ ಹೊಡಿತೀರಿ ಅದಕ್ಕ ದಾರ್ಯಾಗ ನಡ್ಕೊಂಡ್ ಹೋಗಾಗ 4 ಬಾಟ್ಲಿ ಬೇಕಂತ 4 ಸಲ ನೆನಪಿಸ್ಕೊಂಡ್ 4 ಕಿಲೋಮೀಟರ್ ದೂರ ಹೋಗಿ ಬಾರ್ ಓನರ್ಗ 4 ಬಾಟ್ಲಿ ಬೇಕಂತ 4 ಸಲ ಹೇಳಿ ಬಾರ್ ಓನರ್ ಬಾಟ್ಲಿ ಕೊಟ್ಟಾದ್ಮೇಲೆ 4 ಸಲ ಕನ್ಫರ್ಮ್ ಮಾಡ್ಕೊಂಡ್ ವಾಪಸ್ ಬರ್ ಮುಂದ ನಮ್ ಸಾವಕಾರ 4 ಬಾಟ್ಲಿ ಹೇಳಿದ್ಲ ಅಂತ ವಿಚಾರ ಮಾಡಿ 4 ಸಲ ಮತ್ ಹೊಳ್ಳಿ ಚೆಕ್ ಮಾಡ್ಯಾನ ತಂದೇನ್ರಿ ಅಲ್ಲೋ ನಿಮ್ಮ ಅವನ ಹೂರಿ 4 ಬಾಟ್ಲಿ ತಂದೆ ಅಂದ್ರ ಹಾಗೆ ಹೋಗಿತ್ತ ಅದ್ ಬಿಟ್ಟ ಉದ್ದಕ್ಕೆ ಒಂದು ಪುರಾಣ ಹೇಳ್ದಂಗೆ ಹೇಳ್ಬಿಟ್ಟಲ್ಲೋ ಹೇ ಶಾರ್ಟ್ ಅಂಡ್ ಸ್ವೀಟ್ ನಾಗ ಹೇಳ್ರ ನಿಮಗ ಅರ್ಥ ಆಗ್ಬೇಕಲ್ರಿ ಅದಕ್ಕ ಎಲ್ಲಾ ಬಿಡಿಬಿಡಿಸಿನ ಹೇಳೇನೆ ಏನಾತ್ರಿ ಈಗ ನಂದೇನ್ ತಾಪ ಆತ್ವಾ ಮತ್ ಸ್ನಾಕ್ಸ್ ಅಗ್ಗೋ ಇವನ್ ಹಿರ್ದವಳ ಅಲ್ರಿ ಸಾವ್ಕಾರ ಒಬ್ಬ ಕುಡುಕ್ ಯಾವತ್ತು ಶೇರೆನ ನೀರ್ ಹಾಕಕ್ ಹೆಂಗ್ ಮರ್ಯಾಂಗಿಲ್ಲೋ ಅದ್ರ ರೀತಿ ಒಬ್ಬ ಶೇರೆ ತರಕ್ ಹೋದಾವ ಯಾವತ್ತು ಸ್ನಾಕ್ಸ್ ತರಕ್ ಮರ್ಯಾಂಗಿಲ್ಲ ತಿಳ್ಕೊರಿ ಹಾ ಅದು ಖರೇನ ಬಿಡ ಸಾವ್ಕಾರ್ರಿ ನೀವ್ ನನ್ನ ಮಬ್ಬ ಮಗ ಅಂತ ತಿಳ್ಕೊಂಡಿರ್ಬೋದ ಆದ್ರ ನಾ ಬಾ ಶಾನೆ ಅದನ್ ತಗೋರಿ ನೀವ್ ಹೇಳಿದ್ದೆಲ್ಲ ನೆನಪಿರುತ್ತ ನನಗ ಅದ್ ಹೋಗ್ಲಿ ಬಿಡ್ರಿ ಈಗ ಬಾಟ್ಲಿ ಫ್ರಿಜ್ ನಾಗ ಇಡ್ಲೇನ್ರಿ ಹಾ ಇಡಪ್ಪ ಇಡ ಹಾ ಸರಿ ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಓಯ್ ಅರೆ ಕೌನ್ ಭೌಂಕ್ ರಹಾ ಹೈ ಬದ್ತಮೀಜ್ ಮತ್ತೇನಾತ್ರಿ ಈಗ ಶೇರೆ ತರಾಕ 5,000 ರೂಪಾಯಿ ಕೊಟ್ಟಿನಿ ಒಂದ್ ಬಾಟ್ಲಿಗೆ 1,100 ರೂಪಾಯಿ ಆದ್ರ 4 ಬಾಟ್ಲಿ 4,400 ರೂಪಾಯಿ ಆತ ಮ್ಯಾಗಿನ 600 ರೂಪಾಯಿ ಕೊಡ್ಲಾರ್ದ ಹಂಗ ಹೊಂಟಿಯಲ್ಲ ಏನ್ ಗಪ್ಪ ಅದಲ್ಲೋ ಮಾತಾಡ ಅದು ಮ್ಯಾಗಿನ ರೊಕ್ಕ ಅಣ್ಣ ಹಾ ಏನಾಗೈತೆ ಏನಾಗ್ಯದ ಗೊತ್ತಿಲ್ಲ ಹವಾ ಆಗೈತೆ ಏನಾಗೈತೆ ನೋಡುಲು ಗಾಡಿ ತಗೊಂಡಿಲ್ ಮ್ಯಾಲ ಆಯ್ತು ಬನ್ಗಪ್ಪನ ಅಕ್ಷರ ನೋಡಣ ಪಟ್ಟ ನೋಡ ಅಣ್ಣ ಸ್ವಲ್ಪ ಜಲ್ದಿ ಜಲ್ದಿ ಚೆಕ್ ಮಾಡ ಹೋಗ್ಬೇಕ್ ನಾ ತಡ್ಕೋರು ಮರ್ಯ ಇದೇಗರ ಬಂದ ಚೆಕ್ ಮಾಡಾಕತ್ತೇನೆ ಅಟ್ರಾಗ ಏನ್ ಮೈ ಮೇಲೆ ಬರತ್ತಿಲ್ಲ ಚೆಕ್ ಮಾಡಕ ಕೊಡೋದು ಅಣ್ಣ ನಿನ್ನ ಹೆಸರೇನ ಟಿಕಾ ತಿಕ್ಕ ಇದು ಎಂತ ಹೆಸರು ಮಾರ್ಯ ಅವನ್ ತಿಕ್ಕ ನಿನ್ನ ತಿಕ್ಕ ಹೇ ಹಂಗಲ್ಲೋ ಅಣ್ಣ ನನ್ನ ಹೆಸರ ಕಾರ್ತಿಕ್ ಐತೆ ಎಲ್ಲಾರು ಪ್ರೀತಿಯಿಂದ ತಿಕಾ ಅಂತ ಕರೀತಾರ ಹಂಗಿದ್ರೆ ಎದಕ್ ಸುತ್ತಿ ಬೆಳ್ಸಿ ಹೇಳತ್ತೀವ ಮಾರ್ಯ ಶಾರ್ಟ್ ಅಂಡ್ ಸ್ವೀಟ್ ಕುಂಡಿ ಅಂತ ಹೇಳ ನೀ ಎದಕ್ ಬಂದಿ ನಿನ್ ಗಾಡಿ ಪ್ರಾಬ್ಲಮ್ ಐತ ಅಂತ ಬಂದಿಲ್ಲೋ ಮಾಡ್ಕೊಡ್ತೀನಿ ಮುಚ್ಕೊಂಡ್ ಹೋಗು ನಿನ್ ಗಾಡಿ ಏನಾಗಿಲ್ಲ ಬರೀ ಹವಾ ಹೋಗೈತಿ ಮತ್ ಹಾಕ್ಲ ಮತ್ತ ಅದ ನನಗೆ ಎದಕ್ ಹೇಳತ್ತಿದ್ಯ ಅದ ಮತ್ ಇನ್ನೊಂದ್ ಟೈರ್ ಬಾಳ್ ತುಟ್ಟಿದ್ಯೈತಿ ಅದ ಒಗತಿಂದ ಹಾಕ ಏನಾರ ಮಾರ್ಗಿಟ್ಟಿ ನೋಡ ಮಾಡ್ತೇನ್ ತಗೋರೋ ಮರ್ಯ ಸಣ್ಣ ಇದ್ದಾಗಿಂದ ಇದನ್ನೇ ಕೆಲಸ ಮಾಡ್ಕೊಂಡ್ ಬಂದೇನ ನೀನ್ ಬುದ್ಧಿ ಹೇಳುದು ಅವನವನ ನಮ್ಮಪ್ಪ ಬುದ್ಧಿ ಹೇಳಿದ್ ಮಾತಾ ಕೇಳಾರಲ್ಲ ನಾವ್ ನೀ ಎಲ್ಲಿಂದ ಬುದ್ಧಿ ಹೇಳ ಬಂದು ಒಲೆ ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ದಯವಿಟ್ಟು ನಂತರ ಪ್ರಯತ್ನಿಸಿ ಅಲ್ಲ ಇವನ ಫೋನ್ ಹತ್ಕೊತಿದ ಆಕಾಶ ಏನಪ್ಪ ಸ್ವಲ್ಪ ಕೆಲಸ ಐತಿ ಬೆಳಗಾವಿಗೆ ಹೋಗ್ಬಲ್ಲಿ ಇಲ್ಲ ಇಲ್ಲ ನನ್ನ ಕಡೆ ಆಗೋದಿಲ್ಲ ನಾ ಇವತ್ ನಿನ್ ಸಸಿ ಜೊತೆ ಹೊರಗೆ ಹೋತನ ನಿನ್ನ ಹೋಗಿ ಬಾ ಬೇಕಾದ್ರೆ ನಾನು ಹೋಗೋದಿಲ್ಲ ಇವತ್ತು ಅಲ್ಲೋ ಮಂಗ್ಯಾನ ಮಗನ ಮದುವೆ ಇಲ್ಲ ಮುಂಜುವಿ ಇಲ್ಲ ಆ ಸೊಸಿ ಎಲ್ಲಕ್ಕೆ ಬರ್ತಾಳು ಏ ಯಪ್ಪ ಈಗ ಸಸಿ ಇಲ್ಲ ಅಂದ್ರೆ ಏನಾತ ಅಂದ್ರ ನನ್ ಬುಲ್ಬುಲ್ಲ ಇವತ್ತಿಲ್ಲ ಅಂದ್ರೆ ನಾಳೆ ನೀನ್ ಸೊಸೆಯಾಗಿ ಬಂದೇ ಬರ್ತಾಳಲ್ಲ ಸುಮ್ಮ ಹೋಗೋಪ ಕಾಡಿಸ್ಬೇಡ ಆಕೆ ಫೋನ್ ಬಂದ್ರೆ ನಾವ್ ಹೊರಗೆ ಹೋಗೋದನ್ನು ಹೋಗ್ ಸುಮ್ಮ ಏ ಮಂಗ್ಯಾನ ಮಗನ ನೀ ಎಲ್ಲಾರ ಹಾಳಾಗ ಹೋಗ ಪೈಲಾ ಬೆಳವಾದ ನನ್ ಕೆಲ್ಸ ಮುಗಿಸ್ಕೊಂಬ ಏ ಹೊಳ್ಳ ಮಳ್ಳ ಬೆಳಗಾವಿ ಹೋಗೋಣತಿ ಅಂತದೇನ್ ಕೆಲ್ಸ ಐತಲ್ಲಿ
ನಂಗೆ ಯಾಕೆ ಹೊಡೆದೆ? ನಿಮ್ಮ ಅವನ ಅಪ್ಪಗ ಎದ್ರ ಮಾತಾಡ್ತಿ? ಮತ್ತ ಆವೇನಕ್ಕೆ ಏನಿಲ್ಲ ಏನ್ ಕೆಲ್ಸ ಐತಂತೆ ಅದನ್ನ ಹೇಳ್ಬಿಟ್ಟು ಹೊಡೆದ ಹಾಕ್ಲಿ. ಅವಾಗ ಸಮಾಧಾನಲೇ ಕೇಳ್ತಿದ್ದೆ ಅಂತಂದ್ರ ಆಯ್ ಹೋಗಿತ್ತು. ಬಿತ್ತಿಲ್ಲೋ ಕಡತ ಅಳೋದು ಬೇಡು. ನಾ ಏನು ಹೇಳ್ತನು ಕಿವಿ ಕೊಟ್ಟು ಕೇಳ ಸ್ವಲ್ಪ. ನಿನಗ ಬೆಳವಾಗ್ ಹೋಗ್ ಬಾ ಅಂತದ್ ಎದಕ್ ಹೇಳತ್ನು? ಪ್ರತಿ ವರ್ಷ ಮನ್ಯಾಗ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ತರ್ತಿದ್ವಿ. ಈ ಸಲ ಮಣ್ಣಿನ ಗಣಪತಿ ಇಟ್ಕೋಬೇಕಂತ ಹೇಳಿ ಅನ್ಕೊಂಡೆ. ಅದಕ್ಕೆ ನಿನಗೆ ಹೋಗ್ ಬಾ ಅಂತ ಹೇಳತ್. ಓ ಹಂಗೇನ? ಹಂಗ ನೋಡು. ಈಗ ಬೆಳವಾಗ್ ಹೋಗ, ಅಲ್ಲಿ ಬಾಪಡಗಲ್ಲಾಗ ನಿತಿನ್ ಮುರುಡ್ಕರ್ ಅಂತ ಇರ್ತಾನ, ಮಣ್ಣಿನ ಗಣಪತಿ ಮಾಡ್ತಾರ ಅವ್ರು. ಅವ್ನ ಕಡೆ ಹೋಗಿ ಅಂತ ಗಣಪತಿ ಆರ್ಡರ್ ಕೊಡ ಮಣ್ಣಿಂದ. ಯಪ್ಪ ಇಷ್ಟೆಲ್ಲ ಹೇಳೋ ಬದ್ದಿ ನಿನ್ನೆ ಹೋಗಿ ಬರ್ತಿದ್ದಿಲ್ಲ ಅಲ್ಲಿ. ಮತ್ತೆ ಕೊಡ್ದಾನ ಅಲ್ಲೋ ಬಾಳ್ಯಾನ ಮಗನ, ಹೊಸ ಮನಿ ಕಟ್ಟಾಗತ್ತೀವಿ, ಗೌಂಡ್ಯಾರು ಬರೋರು ಅದಾರು. ಆ ಗೌಂಡಿಗಳದ ಪಗಾರ ಯಾರು ಕೊಡೋರ? ಪಗಾರ ಕೊಡೋದೈತಿ. ಅದನ್ನ ಯಾರು ನೋಡೋರ ಅದ? ಓ ಹಂಗೈತೆ ನಿಮ್ ಮ್ಯಾಟ್ರ. ಆಯ್ತು ಸರಿ ಹೋಗ್ತಾನಂದ್ರೆ ನಾ. ಆದ್ರೆ ಯಪ್ಪ ನಂಗೊಂದ್ ಡೌಟ್ ಐತಿ. ಬೆಳಗಾವಿರ ಹೋದ್ಮೇಲೆ ಅದ್ ಬಾಪಡ್ಗಲ್ಲೇ ಆದ ಯಪ್ಪ ನಂಗೇನ್ ಅಡ್ರೆಸ್ ಗೊತ್ತಾಗುದಿಲ್ಲ. ಲೋಪ ಅದ ತಡ್ಕೋಲೇ, ಸ್ವಲ್ಪ ತಡ್ಕೋ. ನಿಮ್ಮ ಅಪ್ಪ ಫಸ್ಟ್ ಕ್ಲಾಸ್ ಈ ಚೀಟ್ಯಾಗ ಬರ್ದ್ ಇಟ್ಟಾನ. ತಗೋ ಇದನ್ನ. ಅಲ್ಲಿ ಹೋದ್ಮೇಲೆ ತಿಳಿಲ್ಲಂದ್ರ ಅಲ್ಲಿ ಯಾರಿಗಾರ ಕೇಳ್ಕೊ. ಆಯ್ತು ಯಪ್ಪ ನೀ ಹೇಳಿದ ಕೆಲಸ ಮಾಡ್ಕೊಂಡ್ ಬರ್ತೇನ. ಆದ್ರೆ ಗಣಪತಿ ಹೊಸ ಡ್ರೆಸ್ ಪಾಕೆಟ್ ಮನಿ ಕೊಡ್ಬೇಕಾ? ಏನ್ ಆಟ ಹಚ್ಚಿರಿ? ದೋಸ್ತ ಗಣೇಶ ಹಬ್ಬದ ಶುಭಾಶಯಗಳು. ಸೇಮ್ ಟು ಯು ದೋಸ್ತ. ಮತ್ತ ಹೆಂಗದಿ? ಆರಾಮದಿಲ್ಲ? ಆರಾಮ್ ನೋಡ್ದ ನೀವ? ಬಿಂದಾಸ್ ದೋಸ್ತ. ಮೊನ್ನೆ ಒಂದ ದೊಡ್ಡ ಲಪಡ ಆತ. ಲಪಡ? ಅದೆಂತದು? ಮೊನ್ನೆ ನನ್ ಗ್ಯಾರೇಜ್ದಾಗ ಕೆಲಸ ಮಾಡ್ಕೊಂಡ್ ಕುಂತೀನಿ. ಆ ಕಡೆಯಿಂದ ಯಾವ 2 ವೀಲರ್ ತಗೊಂಡ್ ಬಂದಪ್ಪ ಗಾಡಿ. ಅಣ್ಣ ಪಂಚರ್ ಆಗೈತ್, ಪಂಚರ್ ತೆಗಿ ಅಂತ. ನಾ ಎಲ್ಲಾ ಕೆಲಸ ಬಿಟ್ಟ ಅವನವನ ಅವಂದ ಪಂಚರ್ ತೆಗಿಯಾಕಂತ ಸ್ಟೂಲ್ ತಗೊಂಡ್ ಕುಂತ್ನಿ. ಅವಾಗ ಇನ್ನ ಕುಂಟಾತೀನಿ. ಅವನವನ ಲೋಕರ್ ಮಾಡ ಅಂತಂದ. ಆಯ್ತು ಅಂತ ಹೇಳಿ ಗಪ್ಪನ ಪಂಚಾಯತ್ ಯಾಕೆ ಕುಂತಪ್ಪ. ಅವಾಗ ಲೋಕರ್ ಪಂಚಾಯತ್ಗೆ ಆಫೀಸ್ಗೆ ಟೈಮ್ ಆಗೈತಿ, ನಂದು ಅಲ್ಲಿ ಹೋಗೋ ಟೈಮ್ ಆಗೈತಿ ಅಂತ ತಲಿ ತಿನ್ನಾಕತ್ತಪ್ಪ. ಅವ್ರ ಹೊಚ್ಚಿಗೆದ್ದ ಬೈದ್ ಬಿಟ್ನಿ ಅವಂಗ. ಹುಡ್ದಾಗಿಂದ ನಾ ಇದ್ದ ಕೆಲಸ ಮಾಡ್ಕೊಂತ ಬಂದೇನೆ. ನೀ ನನ್ಗೆ ಹೇಳ್ತಿ ಮಂಗ್ಯಾನ ಮಗನ, ನಿನ್ ಮುಕ್ಳಾಗ ದಮ್ ಇದ್ರ ನೀ ಪಂಚಾಯತ್ ತೆಗಸ್ ತೋರ್ಸ್ಲಿ ಅಂತ ಹೇಳಿ ನಾವ್. ಮತ್ ಮುಂದೇನಾತ? ಮುಂದೇನಾಕತಿ ದೊಡ್ಡ ದಿಮಾಕಲೆ ತಾನ ಟ್ಯಾರ್ ಪಂಚಾಯತ್ ಯಾಕಂತ ಬಂದ. ಅದಕ್ಕೆ ಹವಾ ತುಂಬಿ 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 ತನ್ ಟ್ಯಾರ್ ತಾನ ಬ್ಲಾಸ್ಟ್ ಮಾಡ್ಕೊಂಡ್ಬಿಟ್ಟ. ಅಲ್ಲ ಹಂಗ ಯಾವ ಮಾಡ್ತಾನ? ಅಲ್ಲ ಪಂಚರ್ ತೆಗಿಯಾಕ 100 ರೂಪಾಯಿ ತಗೋತೀರ? 100 ರೂಪಾಯಿ ತಗೋತೀನಿ. 100 ರೂಪಾಯಿ ಹಾಕುವ ಅಲ್ಲಿ 2,000 ರೂಪಾಯಿ 2,000 ರೂಪಾಯಿ ಹಾಕಿದ ಮಮ್ಮ ಸುಳಿ ಮಕ್ಕಳು ಅಂದ್ರೆ ಇವ್ರಿಗೆ ಅಂತಾರ ನೋಡಿ. ಬಾರಿ ಗಂಡು ಏ ದೋಸ್ತ ಆದ್ ಬಿಡುಲಿ, ನಂದು ಒಂದ್ ಲಪಡ ಆಗೈತಿ ಮಾನ್ಯ. ನಿಂದೊಂದಾಗೈತಿ ಎಲ್ಲೇ? ಅವ ನಮ್ಮ ಮಾಲಕ ಅವ್ರ ಮನೆ ಕೆಲ್ಸಕ್ಕೆ ಇರ್ತೀನಲ್ಲ. ಹೌದಾ? ಅವ ತರ ಕಳ್ಸಿದಪ್ಪ. ಒಂದ್ 2-3 ಬಾಟ್ಲೆ ತರ ಕಳ್ಸಿದ್ದ. ರೊಕ್ಕ ಎಕ್ಸ್ಟ್ರಾ ಕೊಟ್ಟಿದ್ದ. 4,000 ರೂಪಾಯಿ ನೆಟ್ಟು ಕೊಟ್ಟಿದ್ದ. 4,000 ರೂಪಾಯಿ? ಅವನ ಹೋಗು ಮುಂದ ಬಾಯ್ಪಾ ನೋಡ್ಕೊಂಡ್ ಹೋಗಿನ. ಏನ 4 ಬಾಟ್ಲೆ ಬೇಕು, 4 ಬಾಟ್ಲೆ ತರ್ಬೇಕಂತ. ಮತ್ ಮರ್ತ್ ಬಂದಾರ ನಿಂಗೆ ಗೊತ್ತದ ಹೆಂಗನವ? ಹೌದು ಹೆಂಗನ ಅವನ ಕಿರಿಕ್ ನನ್ನ ಮಗ. ಅದಕ್ಕ ತಗೊಂಬನ್ನಿ. ತಗೊಂಬಂದ್ ಕ್ಯಾಸ ಬಾಟ್ಲೆ ಕೊಟ್ನಿ. ಕೊಟ್ಟ ಕ್ಯಾಸ ಆಯ್ತು ತಗೊಂಡ್ ಮನ್ಯಾಗ ಇಡ ಅಂತ ಅಂದಪ್ಪ. ಈಗ ಗೊತ್ತಾಯ್ತಲ್ಲ ಹಿಂತಿಗೆ ಎದರ್ತಾರ ಅವ. ಅದು ಬೈಕ್ ಅವೆಲ್ಲ ಆಯ್ತು ತಗೋರಿ ಅಂತ ನಾ ಮನ್ಯಾಗ ಇಡಕ್ ಹೊಂಟೀನಿ. ಮತ್ ವಾಪಸ್ ಕೊರಪ್ಪ. ಮತ್ತ ಉಳಿದಿದ್ರು ರೊಕ್ಕ ಕೇಳಾಕ ಕೇಳ್ದ ಕೇಳ್ದು ನಾವು ನಂದು ಏನ್ ಪ್ಲಾನ್ ಇತ್ತು. ಎಲ್ಲಿ ಬರ್ತಿರ್ಬೇಕು ಬಿಡು ಸುಮ್ಮನೆ ಮಗ ಅಂತ ಹೇಳಿಕ ಅಲ್ಲಿ ರೊಕ್ಕ ಹೊಡೆ ಪ್ಲಾನ್ ಇತ್ತು ನಂದು. ಒಟ್ ಹೊಡೆದೆ ಹೊಡೆ ಹೇಳ್ತೀನಿ ಕೇಳ ಇಲ್ಲಿ. ಆಮೇಲೆ ಅವ ರೊಕ್ಕ ಕೇಳ್ದ. ಹೇಳ್ಕೊಳ್ಳಿ ನಾ ಏನ್ ಸುಳ್ಳು ಹೇಳ್ಬೇಕು ಹೇಳು. ಇಲ್ಲಿ ಆಮೇಲೆ ಎಮೋಷನಲ್ ಆದ್ನೆ. ಸಾವ್ಕಾರ ನಾ ದಾರ್ಯಾಗ ಬರೋ ಮುಂದ ಒಬ್ಬಾಕಿ ಬಡು ಅಜ್ಜಿ ಭೇಟಿ ಆದ್ರಿ. ಬಡವಜ್ಜಿ. ಆಮೇಲೆ ಆಕಿ ನನಗೆ ಏನು ಕೇಳಂದ್ರ, 1 ವಾರದ ಸಂತಿ ಇಲ್ಲ ಮಗ. ಆಮೇಲೆ 1 ವಾರ ಹಿಡಿ. ಆಮೇಲೆ ಸಂತಿ ಇಲ್ಲ ಮಗ ಅಂತಂದು ನಾ ಹೇಳತ್ತನ ಅವಂಗ. ಸಾವ್ಕಾರ ನಂಗೆ ಹೇಳತ್ತೇನೆ. ಇಲ್ಲ ಅಂದ್ರಿ. ಆಮೇಲೆ ನಂದು ಕಳ್ಳ ಭಾಳ ಚುರ್ರ ಅಂತ್ರಿ ಅಂತ. ನಿನ್ನ ಮನಸ್ಸು ಚುರ್ರ ಅಂತ ಅಂದ್ಕಾಗ ಅಂತ್ರಿ. ಅದಕ್ಕೆ ನಾ ಏನ್ ಮಾಡ್ರಿ 1 ವಾರದಲ್ರಿ ಸಾವ್ಕಾರ 1 ತಿಂಗಳ ಸಂತಿ ನಿಮ್ಮ ಹೆಸರ್ಲೆ ಕೊಡಿಸಿ ಬಣ್ಣ ಅಂತ ಹೇಳ್ಬಿಟ್ಟು ಅವಂಗ. ಭಾರಿ ಹೇಳಿದ್ವಿ ಅಲ್ಲಿ ಹೇಳೋ ಮುಂದೆ ಒಂದು ಮಸಡಿ ನೋಡ್ಬೇಕು ನೀ. ಚೂತ್ಯ
ರೊಕ್ಕ ಎಲ್ಲ ಹೊಡ್ಕೊಂಡ್ಬಿಟ್ರಿ. ಹೊಡ್ಕೊಂಡಿ ಏನ್ 600 ರೂಪಾಯಿ ಬಂದುಪ್ಪ. ಅಣ್ಣ ರೀ ಹಾ ಹೇಳ್ರಲ್ಲ ಏನ್ ಬೇಕಾಗಿತ್ರಿ? ಏನಿಲ್ಲಣ್ಣ ಈ ಚೀಟಿ ಒಳಗಿನ ಅಡ್ರೆಸ್ ಸ್ವಲ್ಪ ಗೊತ್ತಾವತ್ತು, ಸ್ವಲ್ಪ ನೋಡಿ ಹೇಳ್ರಲ್ಲ. ನಿತಿನ್ ಮುರೋಡ್ಕರ್ ಮಣ್ಣಿನ ಮೂರ್ತಿಕಾರರು ಬಾಪಟ್ ಗಲ್ಲಿ ಬೆಳಗಾವಿ. ಓ ಈದ್ ಅಡ್ರೆಸ್ ಸರ್. ನೀವ್ ಹಿಂಗ ಸೀದಾ ಹೋಗ್ರಿ, ಸೀದಾ ಹೋಗಿ ಹಿಂಗ ಲೆಫ್ಟ್ ಹೊಳ್ಬಿಡ್ರಿ ಸರ್. ಥ್ಯಾಂಕ್ಸ್ ಸರ್. ಏ ಮಾವನ ಹಿಂಗೋದ ಒಂದ್ ಸ್ವಲ್ಪ ದೂರ ಆಕತೆ. ಈ ಸರ್ ನೀವ್ ಹಿಂಗ ಹೋಗ್ರಿ, ಸನೇಪ್ ಆಕತ್ರಿ ಹಿಂಗ. ಥ್ಯಾಂಕ್ಸ್ ಸರ್. ಏ ನಾವ್ ಬಡ್ಸಿಕ್ಕೆ ನನ್ನ ಮಾತು ಕೇಳು ಸರ್. ಇವ್ ಹೇಳ್ದಂಗೆ ಕೇಳಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೋಗಿ ಹಿಂಗ ಲೆಫ್ಟ್ ಹೊಳ್ರಿ, ನೀವು ಶಾರ್ಟ್ಕಟ್ ತಗೋರಿ, ಶಾರ್ಟ್ಕಟ್ ಐತದ. ಇವ್ ಏನ್ ಹೇಳ್ತಾನು ಶಾರ್ಟ್ಕಟ್ಗಿಂತ ಸನೇಪ್ ಹಿಂಗ ಆಗತ್ತಲೆ. ಹಿಂಗ ಕಳ್ಸೋನು. ಏ ನನ್ನ ಮಾತು ಕೇಳು. ಏ ನಿನ್ ಮೇಲೆ ಮಾತು ಕೇಳ್ತಿಲೆ. ಹಿಂಗ್ ಸನೇಪ್ ಆಕತ್ರಿ ಸರ್, ನೀವ್ ಹಿಂಗ ಹೋಗ್ರಿ. ಸರ್ ಅವ ಏನ್ ಬೇರೆ ಹೇಳಕತ್ತಾನು. ಇಲ್ಲಿ ಸನೇಪ್ ಯಾವ ಆಗಿದೆ ಹೇಳಪ್ಪ. ನಾ ಇಲ್ಲಿ ಶಾರ್ಟ್ಕಟ್ ಹೋಗ್ತೀವಲ್ಲ, ಹಿಂಗ ಲೆಫ್ಟ್ ಹೋದ್ರ ಎಷ್ಟೋ ತಕತ್ಲಿ ಹಿಂಗ ಹೋಗಾಕ? ಎಷ್ಟೋ ತಕತ್ ನೀನ್ ಹೇಳು. ಹಿಂಗ ಹೋದ್ರ 1 ನಿಮಿಷನೇ ಹೋಗಿ. ಹಿಂಗ ಹೋದ್ರ 30 ಸೆಕೆಂಡ್ ಹೋಗತ್ತೆ. ಏನ್ ಇಲ್ಲಿ ಒಳಗೆ ಹೋಗು ಮತ್ತ 30 ಸೆಕೆಂಡ್ ಆಕತ್ನಿಂದ. ಸುಮ್ಮ ಅವ್ರು ದೂರಿಂದ ಬಂದವ್ರು ಏನೋ ಮಾತಾಡಕ್ ಹೋಗ್ಬೇಡ. ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ವಿಷಯ. ಏ ಅವಂಗೇನ್ ಗೊತ್ತಿರ್ತೈತಿ. ನೀ ಹಿಂಗ ಹೋಗಾಕ್ ಹೋಗ್ಬೇಡ್ರಿ, ಹಿಂಗ ಹೋಗ್ರಿ ನೀವು. ಏ ತುಂಬಿರೋ ಮಾರ ನೋಡ್ರಿ ಸರ್, ಅವ್ನ್ ಏನ್ ಸ್ವಲ್ಪ ಗೊತ್ತಿರಂಗಿಲ್ಲ, ಏತ್ಕೇತರ ಮಾತಾಡ್ತಾನವ. ನಂಗ ತಿಳಿದಲ್ಲ ಅಂತೀನಿ. ಮತ್ತ ಹಿಂಗ ಹೋದ್ರೆ ಸೆನೆಪಾಕತಿ, ಹಿಂಗ ಹೋದ್ರೆ ಸೆನೆಪಾಕತಿ, ಅದು ನಂಗೆ ತಿಳಿದಲ್ಲ ಅಂತೀನಿ. ಪ್ರತಿಯೊಂದು ರೋಡು ಗೊತ್ತದ ನಂಗಿಲ್ಲಿ. ನಿತಿನ್ ಮುರೋಡ್ಕರ್ ಅಂದ್ರೆ ಯಾರು ಗೊತ್ತೈತಿ ನನಗ? ಗೊತ್ತೈತಿ, ಮಣ್ಣಿನ ಮೂರ್ತಿಕಾರರು. ಆ ಹೆಸರು ಗೊತ್ತಾಯ್ತು, ಅವ್ರೆಲ್ಲ ಗೊತ್ತೈತಿ ನನಗ. ಬಾಬಡ್ಗಲ್ಲಾಗಿರ್ತಾರು. ಬಾಬಡ್ಗಲ್ಲಿ ಹಿಂಗ ಬೋಳ್ನಾಗಿನ ಸೆನೆಪಾಕತಿ ಹಿಂಗ. ನೋಡ್ರಿ ಇವೇನ್ ಹೇಳ್ತಾನ, ನೀನ್ ಕೇಳ್ಕೊಬೇಡ್ರಿ ಮಾತಾ. ನಾ ಹೇಳದಲ್ಲ ಸುಂದರ್ಲಿ. ಏ ನೀವ್ ಏನ್ ಇವ್ನ ಮಾತ್ ಕೇಳಕ್ ಹೋಗ್ಬೇಡ್ರಿ, ನೀವು ಪಾಲ್ತು ಅದನ್ರಿ. ಹಿಂಗ ಹೋಗ್ರಿ ನೀವು ಸೆನೆಪಾಕತ್ರಿ. ಅಲ್ಲ ಅವ್ನು ನನಗ ಪಾಲ್ತು ಅಂತೀಯ? ಏ ದುಕ್ಸಾತಿರ್ಕ್ಲೇ ನೀ ದೂರಿಂದ ಬಂದ ನಾನು ಹೇಳ್ತಾನ. ಐ ಸೈದಾ ಸೆನೆಪಾಕತಿ ಹಿಂಗ ಹೋಗಂತ ಹೇಳಿ. ಏ ಕೊಡಿಲ್ಲ ಹೇಳ್ತೇನೆ. ನೋಡಿದ್ ಯಾವ್ದ ಅಡ್ರೆಸ್ ನೋಡಿದ? ಗೊತ್ತಾಯ್ತೋ ಬಾಬಡ್ಗಲ್ಲಿ ಹಿಂಗೆ ಹೇಳ್ತಾನ ಸನೇಕಂತ ತಿಳ್ಕೋವಲ್ಲ. ಹೋಗಲೆ ಹೋಗ, ಇದಕ್ಕಿಂತ ಸೆನೆಪ್ ಇದಾಕತೆ. ನೋಡ್ಬ್ಯಾ ನೀ ಸುಮ್ನ ಪಡ್ಸ್ಕೋಬೇಡ. ಅವ್ರ ಪಾಪ ಊರಿಂದ ಬಂದಾರ. ನನಗ ಊರಿಂದ ಬಂದವ್ರಿಗೆ ನೀವ್ ಕಾಡ್ಸೋ ಸರಿ ಅಲ್ಲ. ಸುಮ್ ಕೊಡಿಲ್ಲ ನೋಡ್ಮಯ್ಯ, ಹಿಂಗ ಹೋದ್ರೆ ಸೆನೆಪ್ ಆಗೋಲ್ಲ, ಹಿಂಗ ಹೋದ್ರೆ ಸೆನೆಪ್ ಆಗತ್ತೆ. ಏ ಕೊಡಲಿ. ಏ ನಿಮ್ಮ ಮಗಳ ಬ್ಯಾರೆ ಊರಿಂದ ಯಾರೋ ಬಂದ್ರೆ ಪ್ರೀತಿಯಿಂದ ಅಡ್ರೆಸ್ ಹೇಳೋದ್ ಕಲೀರಿ. ಅದನ್ ಬಿಟ್ಟ ಒಂದ ಊರಾರಾಗಿ ನೀವ ನಾಯಿ ಕಚ್ಚಾಡ್ದಂಗ್ ಕಚ್ಚಾಡ್ತಾರಲ್ಲೋ ಹುಸ್ಸೊಳೆ ಮಕ್ಕಳ್ರೆ.